ಆಸ್ಟ್ರೇಲಿಯಾ ತಂಡ ವಿಶ್ವ ಕ್ರಿಕೆಟ್ನ ಸುಲ್ತಾನ. ಐಸಿಸಿ ಟೂರ್ನಿಗಳಲ್ಲಿ ಅತಿ ಹೆಚ್ಚು ಟ್ರೋಫಿಗಳನ್ನು ಎತ್ತಿ ಮೆರೆದಾಡಿರುವಂಥ ತಂಡ. ಟೀಮ್ ಇಂಡಿಯಾದ ಅದೆಷ್ಟೋ ಫೈನಲ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ಕಾಡಿರೋ ತಂಡ ಕೂಡ ಇದೆ. ಬಟ್ ನಿಮಗೆಲ್ಲ ಗೊತ್ತಾ, ಈ ಆಸ್ಟ್ರೇಲಿಯಾ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಳೆದ 16 ವರ್ಷಗಳಿಂದ ಒಂದೇ ಒಂದು ಮ್ಯಾಚ್ನೂ ಕೂಡ ಗೆದ್ದಿರಲಿಲ್ಲ. ಬಟ್ 2025ರ ಟೂರ್ನಿಯಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಚೇಸಿಂಗ್ ಮೂಲಕ ಕಮ್ಬ್ಯಾಕ್ ಮಾಡಿದೆ. ಬಟ್ ಎರಡನೇ ಮ್ಯಾಚ್ನಲ್ಲಿ ಕಣಕ್ಕಿಳಿಯೋ ಮುನ್ನವೇ ಪಂದ್ಯ ಕ್ಯಾನ್ಸಲ್ ಆಗಿದೆ. ಮಿನಿ ವಿಶ್ವಕಪ್ನಲ್ಲಿ ಆಸೀಸ್ ತಂಡದ ಜರ್ನಿ ಬಗೆಗಿನ ರೋಚಕ ಮಾಹಿತಿಯನ್ನೇ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅದೇನ್ ಆಸ್ಟ್ರೇಲಿಯಾ ಲಕ್ಕೋ ಅಥವಾ ಆಟಗಾರರ ಪರ್ಫಾರ್ಮೆನ್ಸೋ ಗೊತ್ತಿಲ್ಲ, ಐಸಿಸಿ ಟೂರ್ನಿ ಅಂತ ಬಂದಾಗ ಟಾಪ್ನಲ್ಲೇ ಇರ್ತಾರೆ. ಸಾಲು ಸಾಲು ಟ್ರೋಫಿಗಳನ್ನು ಗೆದ್ದು ಬೀಗಿದ್ದಾರೆ. ಇಂಥ ತಂಡಕ್ಕೆ ಕಳೆದ 1.5 ದಶಕದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕ್ಕಾಗಿರಲಿಲ್ಲ. ಇದನ್ನು ನೀವು ನಂಬಲೇಬೇಕು. 2009ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಬಳಿಕ ಆಸ್ಟ್ರೇಲಿಯಾಗೆ 2025ರ ಟೂರ್ನಿವರೆಗೂ ಕೂಡ ಒಂದೂ ಪಂದ್ಯವನ್ನು ಗೆಲ್ಲೋಕ್ಕಾಗೇ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್, ಆಮೇಲೆ ಫೇಲ್. ಮಿನಿ ವಿಶ್ವಕಪ್ ಅಂತಾನೆ ಕರೆಯುವಂಥ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ 1998ರಲ್ಲಿ ಆರಂಭ ಮಾಡಲಾಯಿತು. ಅಲ್ಲಿಂದ ಕಳೆದ ಆವೃತ್ತಿವರೆಗೂ ಕೂಡ ಒಟ್ಟು 8 ಸೀಸನ್ಗಳು ಮುಗಿದಿವೆ. ಇದು 9ನೇ ಸೀಸನ್. ಈ ಸೀಸನ್ಗಳ ಪೈಕಿ 2006ರಲ್ಲಿ ಭಾರತದಲ್ಲಿ ಹಾಗೆ 2009ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂಥ 2 ಚಾಂಪಿಯನ್ಸ್ ಟ್ರೋಫಿಗಳನ್ನು ಆಸ್ಟ್ರೇಲಿಯಾ ಗೆದ್ದು ಬೀಗಿತ್ತು. ಆದರೆ ಆಮೇಲೆ ಅದೇನಾಯ್ತೋ ಏನೋ, ಟ್ರೋಫಿ ಇರಲಿ ಲೀಗ್ ಹಂತದ ಪಂದ್ಯಗಳನ್ನೇ ಗೆಲ್ಲೋಕ್ಕಾಗಿರಲಿಲ್ಲ. 2009ರ ನಂತರ ಚಾಂಪಿಯನ್ಸ್ ಟ್ರೋಫಿಯ 4 ವರ್ಷಗಳಿಗೆ ಶಿಫ್ಟ್ ಆಯಿತು. 2009ರಲ್ಲೇ ಕೆಲ ರೂಲ್ಸ್ ಅನ್ನು ತಂದು ಎ ಟೀಮ್ ಮತ್ತು ಬಿ ಟೀಮ್ ಅಂತ ತಂಡಗಳನ್ನು 2 ಭಾಗವಾಗಿ ಮಾಡಲಾಯಿತು. ಪ್ರತಿ ತಂಡಕ್ಕೆ ತಲಾ 3 ಪಂದ್ಯ ಹಾಗೂ ನಂತರ ನೇರವಾಗಿ ಸೆಮಿಫೈನಲ್ ಮತ್ತು ಫೈನಲ್ ಎಂದು ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಯಿತು. 2013 ಮತ್ತು 2017ರಲ್ಲಿ ಒಂದೇ ಒಂದು ಪಂದ್ಯ ಗೆಲ್ಲದ ಕಾಂಗರೂ ಪಡೆ. 2013ರಲ್ಲಿ ಇಂಗ್ಲೆಂಡ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆದಾಗ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಇಂಗ್ಲೆಂಡ್ ವಿರುದ್ಧ ಸೋಲನ್ನು ಕಂಡಿತ್ತು. ಆನಂತರ ನ್ಯೂಜಿಲೆಂಡ್ ವಿರುದ್ಧದ 2ನೇ ಪಂದ್ಯ ನಡೀಲೇ ಇಲ್ಲ. 3ನೇ ಪಂದ್ಯದಲ್ಲೂ ಕೂಡ ಶ್ರೀಲಂಕಾ ವಿರುದ್ಧ ಕಾಂಗರುಗಳು ಸೋಲನ್ನು ಕಾಣಬೇಕಾಯಿತು. ಇದರಿಂದ ಇಂಗ್ಲೆಂಡ್ ಹಾಗೆ ಶ್ರೀಲಂಕಾ ಸೆಮಿಫೈನಲ್ಗೆ ಏರಿ ಆಸ್ಟ್ರೇಲಿಯಾ ಗುಂಪು ಹಂತದಲ್ಲೇ ಹೊರಬಿದ್ದಿತ್ತು. ಹೀಗೆ ಈ ಪಂದ್ಯಾವಳಿಯಲ್ಲಿ ಒಂದು ಪಂದ್ಯ ಗೆಲ್ಲೋಕೆ ಆಸೀಸ್ಗೆ ಸಾಧ್ಯವಾಗಿರಲಿಲ್ಲ. ಸೊ ನೆಕ್ಸ್ಟ್ 2017ರಲ್ಲೂ ಕೂಡ ಇದೇ ಕಥೆಯಾಗಿತ್ತು. 2017ರಲ್ಲೂ ಕೂಡ ಇಂಗ್ಲೆಂಡ್ನಲ್ಲೇ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯ ರದ್ದಾಗಿತ್ತು. ಅನಂತರ ಬಾಂಗ್ಲಾದೇಶ ವಿರುದ್ಧದ 2ನೇ ಪಂದ್ಯದ ಕಥೆ ಕೂಡ ಹೀಗೆ ಆಯಿತು. ಅಂದರೆ ಮಳೆ ಕಾರಣದಿಂದಾಗಿ 2 ಪಂದ್ಯಗಳು ರದ್ದಾಗಿದ್ವು. ಇನ್ನು ಆಸ್ಟ್ರೇಲಿಯಾದ 3ನೇ ಪಂದ್ಯದ ವೇಳೆ ಕೂಡ ಮಳೆ ಎಂಟ್ರಿ ಕೊಟ್ಟು ಕೊನೆಗೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಇಂಗ್ಲೆಂಡ್ ತಂಡವೇ 40 ರನ್ಗಳಿಂದ ಗೆದ್ದು ಬೀಗಿತ್ತು. ಹೀಗೆ ಸತತ 2ನೇ ಟೂರ್ನಿಯಲ್ಲೂ ಕೂಡ ಆಸೀಸ್ ತಂಡಕ್ಕೆ ಒಂದೇ ಒಂದು ಗೆಲುವು ಕೂಡ ಸಿಕ್ಕಿರಲಿಲ್ಲ. ಇನ್ನು 2021ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯೇ ನಡೀಲಿಲ್ಲ. ಇದೀಗ 8 ವರ್ಷಗಳ ಬಳಿಕ ಪಾಕಿಸ್ತಾನ ಹಾಗೆ ದುಬೈನಲ್ಲಿ ಕ್ರೀಡಾಕೂಟ ನಡೀತಾ ಇದೆ. ಇದರಲ್ಲಿ ಬರೋಬ್ಬರಿ 16 ವರ್ಷಗಳ ನಂತರ ಆಸ್ಟ್ರೇಲಿಯಾ ಗೆಲುವಿನ ನಗೆ ಬೀರಿದೆ. ಅದು ಕೂಡ ದಾಖಲೆಯ ವಿಕ್ಟರಿ ಮೂಲಕ. ಇಂಗ್ಲೆಂಡ್ ತಂಡದ ಆಟಗಾರ ಬೆನ್ ಡಕೆಟ್ ಹೊಡೆದಂತ ಅತ್ಯದ್ಭುತ 165 ರನ್ಗಳ ಸಹಾಯದಿಂದ ಆಸೀಸ್ಗೆ 352 ರನ್ಗಳ ಭಾರಿ ಗುರಿಯನ್ನು ನೀಡಿದ್ರು. ಅಚ್ಚರಿ ಅಂದ್ರೆ 351 ರನ್ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ತಂಡವೊಂದು ದಾಖಲಿಸಿದ ಹೈಯೆಸ್ಟ್ ಸ್ಕೋರ್ ಇದು. 2004ರಲ್ಲಿ ನ್ಯೂಜಿಲೆಂಡ್ ತಂಡ 4 ವಿಕೆಟ್ಗೆ 347 ರನ್ ಗಳಿಸಿದ್ದೇ ಇದುವರೆಗಿನ ದಾಖಲೆಯಾಗಿತ್ತು. ಹೀಗಿದ್ರೂ ಆಸ್ಟ್ರೇಲಿಯಾ ಟಾರ್ಗೆಟ್ ಚೇಸ್ ಮಾಡಿ ದಾಖಲೆಯ ಗೆಲುವನ್ನು ಕಂಡಿದೆ. 16 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆಲುವಿನ ನಗೆ ಬೀರಿತು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಮೊದಲ ಪಂದ್ಯ ಗೆದ್ದರೂ ಕೂಡ ಆಸ್ಟ್ರೇಲಿಯಾಗೆ 2ನೇ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಅಂದ್ರೆ ಪಂದ್ಯವನ್ನ ಆಡೋಕೆ ಆಗಿಲ್ಲ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯ ಮಳೆ ಕಾರಣದಿಂದಾಗಿ ರದ್ದಾಗಿ ಕೊನೆಗೆ 2 ತಂಡಗಳಿಗೆ ಒಂದೊಂದು ಪಾಯಿಂಟ್ಸ್ ಅನ್ನು ನೀಡಲಾಗಿದೆ. ಒಟ್ನಲ್ಲಿ ಕಳೆದ 1.5 ದಶಕದಿಂದ ಮಿನಿ ವಿಶ್ವಕಪ್ನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂತಹ ಆಸ್ಟ್ರೇಲಿಯಾ ಈ ಸಲ ಸೆಮೀಸ್ಗೆ ಬರುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಅದರಲ್ಲೂ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಫೈನಲ್ ಏನಾದರೂ ನಡೆದರೆ ಕ್ರಿಕೆಟ್ ಲೋಕದ ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.